ಸದ್ಯ ಈಗ ನಮ್ಮ ಜೊತೆ ಚೆನ್ನಮ್ಮನವರ ಅಣ್ಣನ ಮಗ ಅಂತ ಸುಂದರ್ ರಾಜ್ ಅವರು ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನ ಮಾಡ್ತೀನಿ. ಸರ್, ಇದು ಚೆನ್ನಮ್ಮನವರ ತವರು ಮನೆ. ನಿಮಗೂ ಕೂಡ ಅವರು ಚೆನ್ನಮ್ಮನವರು ತುಂಬಾ ಆತ್ಮೀಯರು. ಏನ್ ಹೇಳ್ತೀರಿ ಸರ್? ಅವರು ನಮ್ಮನ್ನ ಯಾವಾಗಲೂ ನಾವು ಹೋದ್ರಂತೂ ಭಾರಿ ಚೆನ್ನಾಗಿ ನೋಡ್ಕೊಳ್ಳೋರು ಅಂತ ಅಂದರೆ, ನಮ್ಮನ್ನು ಊಟ ಗೀಟ ಮಾಡ್ದಲೇ ಬರ್ತೀವಿ. ಬೆಂಗಳೂರಿಗೆ ಹೋದ್ರೂ ಊಟ ಮಾಡ್ದಲೇ ವಾಪಸ್ ಮತ್ತೆ ಕಳಿಸ್ತಿರಲಿಲ್ಲ. ಅವರು ಬಂದು ನಮ್ಮ ಜೊತೆಲೇ ಕೂತ್ಕೊಂಡು ಊಟ ಮಾಡೋರು, ಎಲ್ಲನೂ ಇದು ಮಾಡೋರು. ನಮಗಂತೂ ಈಗ ಸತ್ಯವಾಗಲೂ ಹೊಟ್ಟೆ ಉರಿಯುತ್ತೆ ಸರ್. ಅವ್ರು ಇದು ನೋಡಿ ಹಿಂಗೆಲ್ಲ ಮಾಡಿ ಇಷ್ಟೆಲ್ಲ ಮಾಡಿಬಿಟ್ಟು ಹಿಂಗೆ ಆಯ್ತಲ್ಲ ಅನ್ನೋದೊಂದು ನಮಗೂ ಭಾರಿ ಹೊಟ್ಟೆ ಉರಿಯುತ್ತೆ ಸರ್. ನಮಗೆ ಈ ಏರಿಯಾಕ್ಕೆ ಏನು ಆಗಬೇಕು ಅಂತ ಅಂದರೆ ಅವೆಲ್ಲನೂ ಓದ ತಕ್ಷಣ ಪಾಪ ಮಾಡಿಕೊಡೋರು ಸರ್. ಏನೇ ಇದು ಮಾಡಿದ್ರು ಅವರು ಮಾಡಿಕೊಡೋರು. ಪಾಪ ರೇವಣ್ಣರು ಅಮ್ಮರವರು ಅಂತ ಹೇಳ್ಬಿಟ್ಟು ರೇವಣ್ಣರು ಎಲ್ಲನೂ ಇದು ಮಾಡೋರು. ಎಲ್ಲನೂ ಮಾಡ್ಕೊಂಡು ಬಂದರು ಸರ್. ಇವತ್ತು ಹಿಂಗೆ ಆಗಿಬಿಡ್ತು. ಏನು ಈಗ ಮತ್ತೆ ಅವರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಅವರು ನಿಮ್ ಜೊತೆ ಬೆರ್ತ್ಕೊಳ್ತಾ ಇದ್ದಾಗಿರ್ಬೋದು, ಅಥವಾ ಇಲ್ಲಿ ಅವರ ಜನರ ಜೊತೆ ಬೆರೆಯಂಥದ್ದಾಗಿರ್ಬೋದು, ಈ ಮನೆಯವ್ರ ಜೊತೆ ಸ್ಪೆಷಲ್ ಆಗಿ ಬೆರೆಯಂಥದ್ದಾಗಿರ್ಬೋದು, ಯಾವ ತರ ಇತ್ತು? ಇಲ್ಲ ಸರ್, ಎಲ್ಲ ಈಗ ನಮ್ಮ ಊರಲ್ಲಿ ಅವರು ಇಲ್ಲಿಗೆ ಬಂದರೆ ಇಡೀ ಊರು ಜನ ಎಲ್ಲ ಅಮ್ಮರನ್ನ ಮಾತಾಡ್ಸಕ್ಕೆ ಬರೋರು. ಅಮ್ಮರನ್ನ ಮಾತಾಡ್ಸ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಹೋಗೋರು. ಯಾರನ್ನೂ ಏನು ಇಬ್ಬಂತಿಯಾಗಿ ಮಾತಾಡಿಸ್ತಾರಲ್ಲ ಸರ್. ಎಲ್ಲರನ್ನೂ ಒಂದೇ ಟೈಪ್ ಇದು ಮಾಡ್ಸೋರು. ಸುತ್ತಮುತ್ತ ಇದೊಂದು ಊರಲ್ಲ ಸರ್, ಸುತ್ತಮುತ್ತ ಹಳ್ಳಿಯರು ಬಂದು ಮಾತಾಡ್ಸ್ಕೊಂಡು ಹೋಗೋರು. ಅಷ್ಟೊಂದು ವಿಶ್ವಾಸ ಆಗಿ ಇದು ಮಾಡ್ಕೊಂಡು ಎಲ್ಲರನ್ನೂ ಇದು ಮಾಡ್ಕೊಂಡು ಹೋಗೋರು, ಇದು ಮಾಡ್ಕೊಂಡು ಹೋಗೋರು ಸರ್. ಈಗ ದೇವೇಗೌಡರು ಮದುವೆ ಆದಂಥ ಸಂದರ್ಭದಲ್ಲಿ ನೀವು ಕಾಣಂಗೆ ನಿಮ್ಮ ಅತ್ತೆಯವರು ಯಾವ ರೀತಿ ಅಂದರೆ ಸ್ಕೂಲು, ಈ ಅದೇ ಸ್ಕೂಲ್ಗಳಿಗಾಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಹುಮ್ಮಸ್ಸು ಈ ಥರದ್ದು ಏನಾದ್ರು ಹೊಂದಿದ್ರ? ಯಾಕೆಂತಂದ್ರೆ SLC ವರೆಗೂ ಅವರ ಶಿಕ್ಷಣ ಆಗಿದೆ ಅನ್ನೋದು ಮಾಹಿತಿ ಇದೆ. SLC ವರೆಗೂ ಹಳೆಕೋಟಲ್ಲಿ ಇದು ಮಾಡ್ಕೊಂಡು ಬಂದರು. ಹೇಳಿ ಸರ್. ಹಳೆಕೋಟಲ್ಲಿ ವಿದ್ಯಾಭ್ಯಾಸ SLC ವರೆಗೂ ಹಳೆಕೋಟಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಇಲ್ಲಿಂದ ನಡ್ಕೊಂಡು ಹೋಗಿ ವಿದ್ಯಾಭ್ಯಾಸ ಮಾಡಿದ್ರು ಸರ್ ಅವರು. ಎಷ್ಟು ದೂರ ಆಗುತ್ತೆ? ಹಳೆಕೋಟೆ ಸುಮಾರು ಒಂದು 5-6 ಕಿಲೋಮೀಟರ್ ಮೇಲಾಗುತ್ತೆ. 6 ಕಿಲೋಮೀಟರ್ ಮೇಲೆ ಆಗುತ್ತೆ. ಈಗ ಹಳೆಕೋಟೆಗೆ ಹೋಗ್ತಿದ್ರು ಅಂತ ಹೇಳಿದ್ರಿ, ಯಾವ ಕ್ಲಾಸಿಂದ ಯಾವ ಕ್ಲಾಸಿನವರೆಗೂ ಅಲ್ಲಿ ಹಳೆಕೋಟೆಗೆ ಹೋದ್ರು? ಅದೆಲ್ಲ ನಮಗೆ ಡೀಟೇಲ್ ಇರುವುದಿಲ್ಲ. ಮೋಸ್ಟ್ಲಿ ನಮ್ಮೂರಲ್ಲಿ ಪ್ರೈಮರಿ ಸ್ಕೂಲ್ ಇತ್ತೇನು. ನಮ್ಮೂರು ಪ್ರೈಮರಿ ಸ್ಕೂಲ್ ಮುಗಿಸ್ಕೊಂಡು ಮಿಡ್ಲಿ ಸ್ಕೂಲ್ ಇದಕ್ಕೆ ಹೋಗ್ಯವ್ರೆ, ಹಳೆಕೋಟೆ ಮಿಡ್ಲಿ ಸ್ಕೂಲ್. ಪ್ರೈಮರಿ ಸ್ಕೂಲ್ ಇಲ್ಲಿ ಮುಗಿಸ್ಕೊಂಡು 4ನೇ ಕ್ಲಾಸ್ವರೆಗೂ ಮುಗಿಸ್ಕೊಂಡು 5ನೇ ಕ್ಲಾಸಿಂದ ಹಳೆಕೋಟೆ. ಈಗ ಅದ್ರ ಜೊತೆಗೆ ಈ ದೇವೇಗೌಡರು ಮದುವೆ ಆದಂಥ ಸಂದರ್ಭದಲ್ಲಿ ಅವ್ರು ಕಾಂಟ್ರಾಕ್ಟ್ ಆಗಿದ್ರು. ಅದ ನಂತರ ಅವರ ಒಂದು ರಾಜಕೀಯ ಜೀವನ ಆಗಿರ್ಬೋದು, ಇದಕ್ಕೆಲ್ಲ ಯಾವ ತರ ಸಪೋರ್ಟ್ ಮಾಡ್ತಿದ್ರು ನೀವು ಕಾಣಂಗೆ? ಸರ್, ನಾವು ಕಾಣಂಗೆ ಇವ್ರು ರಾಜಕೀಯಕ್ಕೆಲ್ಲ ಭಾರಿ ಒತ್ತು ಕೊಟ್ಕೊಂಡು ಗೌಡ್ರಿಗೆ ಇದು ಮಾಡ್ಕೊಂಡು ಮಾಡ್ತಿದ್ರು. ಆದರೆ ಇವ್ರು ಪ್ರಚಾರ ಹೋಗ್ತಿರಲಿಲ್ಲ. ಮನೇಲೇ ಏನು ಬೇಕೋ ಅದೆಲ್ಲನೂ ಗೌಡ್ರಿಗೆ ಸಪೋರ್ಟ್ ಮಾಡೋರು. ಗೌಡ್ರ ಹಿಂದ್ಗಡೆ ಇವರು ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡೋರು ದೇವೇಗೌಡ್ರಿಗೆ. ಈಗ ಬರೀ ದೇವೇಗೌಡರು ಮತ್ತೆ ಅವ್ರ ಕುಟುಂಬಕ್ಕೆ ಮಾತ್ರ ಈ ಸಲಹೆ ಸೂಚನೆಗಳನ್ನ ನೀಡೋದ್ರಲ್ಲಿ ಸೀಮಿತರಾಗಿದ್ರ, ಅಥವಾ ಇಲ್ಲಿ ಬಂದಂತ ತವ್ರ ಮನೆಗಾಗಿರ್ಬೋದು, ಇಲ್ಲೇ ಊರಿನ ಗ್ರಾಮಸ್ಥರಿಗಾಗಿರ್ಬೋದು, ನಿಮ್ ಜೊತೆ ಆಗಿರ್ಬೋದು, ಏನಾದ್ರು ಸಲಹೆಗಳನ್ನ ಕೊಡೋರ? ನೀವು ಈ ತರ ಮಾಡ್ಬೇಕಾಗಿತ್ತು, ಈ ತರ ಕೆಲಸ ಮಾಡ್ಬೇಕು ಸರ್? ಎಲ್ಲರಿಗೂ ಸಲಹೆ ಕೊಡೋರು. ಅವ್ರೇನು ಅದು ನಮ್ಮ ಮನೆದು ಅಂತ ಹೇಳ್ಬಿಟ್ಟು ಏನು ಇದು ಮಾಡ್ತಿರಲಿಲ್ಲ. ನಾವು ಹೋದ್ರು ನಮಗೂ ಎಲ್ಲ ಹಿಂಗೆ ಹಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿ ನಮಗೂ ಎಲ್ಲ ಸಲಹೆ ಮಾಡೋರು ಸರ್. ಅವ್ರ ಮನೆದು ಅಂತ ಹೇಳ್ಬಿಟ್ಟು ಒಂದು ಇಬ್ಬಂತಿ ಮಾಡ್ತಿರಲಿಲ್ಲ. ಅವರು ಎಲ್ಲರನ್ನೂ ಒಂದೇ ಸಮ ನೋಡೋರು. ಈಗ ಅವರ ತವರು ಊರು ಇದು ಏನೇನೆಲ್ಲ ಅಭಿವೃದ್ಧಿ ಮಾಡ್ತಿದ್ದಾರೆ ಅವರಾಗಿ? ಏನೇನು ಅಂತಂದರೆ, ಈಗ ನಮ್ಮೂರಿಗೆ ಇದೊಂದು ರೋಡ್ ಮಾಡಿಸಿದ್ರು ಸರ್. ರೇವಣ್ಣರು ಸೇರ್ಕೊಂಡು ಚಂದ್ರಾಪಟ್ಟಣದಿಂದ ಗೊರೂರು ಚಿನ್ಕುಳ್ಳಿ ರಸ್ತೆ ಅಂತ ಹೇಳ್ಬಿಟ್ಟು ಗೊರೂರಿಂದ ಚಿನ್ಕುಳ್ಳಿವರೆಗೂ ಇದೊಂದು ರಸ್ತೆ ಮಾಡಿಸಿದ್ರು, ಡಬಲ್ ರಸ್ತೆಯ. ಆಮೇಲೆ ಇಲ್ಲಿ ದೇವಸ್ಥಾನಗಳು ಮಾಡಿದರು. ಈ ನಮ್ಮ ಚೆನ್ನಕಮ್ಮನ ದೇವಸ್ಥಾನ ಅಲ್ಲಿ ಒಂದು ಇದಿತ್ತು, ಹಂಚಿನ ಮನೆ ಇತ್ತು. ಅದೆಲ್ಲನೂ ಕೆಡಿಸ್ಬಿಟ್ಟು ಅದೊಂದು ದೇವಸ್ಥಾನ ಮಾಡಿದರು. ಅದು ವರ್ಷಕ್ಕೆ ಒಂದ್ಸರಿ ಬಾಗಿಲು ತೆಗಿತಾರೆ. ಅವರೇ ಬಂದು ಫಸ್ಟ್ ಪೂಜೆ ಮಾಡಿಸ್ತಿದ್ದರು. ಜಾತ್ರೆಗಳು ಬಂದು ಅವರು ಅಭಿಷೇಕ ಮಾಡಿಸಿದ ಮೇಲೆ ಇಡೀ ನಮ್ಮ ಹಳ್ಳಿ ಜನ ಎಲ್ಲ ಅಭಿಷೇಕ ಮಾಡಿಸೋರು. ಫಸ್ಟ್ ಅವರೇ ಅಭಿಷೇಕ ಮಾಡಿಸ್ತದ್ದು. ಇಲ್ಲಿ ಹಣ್ಣು ಹಾಕಿವು ಅವ್ರಿಗೆ. ಗುರುವಾರ ಹಣ್ಣು ಹಾಕಿವು, ಭಾನುವಾರ ಅಭಿಷೇಕ. ಗುರುವಾರದ ಹಣ್ಣು ತಗೊಂಡು ಹೋಗ್ಬಿಟ್ಟು ಎಲ್ಲ ಅವರು ಅಭಿಷೇಕ ಮಾಡಿಸ್ಕೋರು. ಹಣ್ಣು ಎಲ್ಲೂ ಹಂಗೆ ಇದರಿಂದ ತರಂಗಿರಲಿಲ್ಲ, ಇಲ್ಲೇ ಹಾಕಬೇಕು. ಆ ಟೈಪ್ ಮಾಡ್ಕೊಂಡು ಮಾಡ್ಬೇಕು. ಆ ದೇವ್ರಿಗೆ ಭಾರಿ ಇದಾಗಿರ್ಬೇಕು ಅಂತ.
ಇದಿಷ್ಟು ಅವರ ಸೋದರ ಅಂದರೆ ಅಣ್ಣನ ಮಗನ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ನ್ಯೂಸ್ ಫಸ್ಟ್ ಹಾಸನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.